ಗುಂಡು ತಲೆ, ಗಿಡ್ಡಿ ಚೊಂಚು, 3 ಪಟ್ಟಿ, ಎಡೆನೂರು ಸಬ್ಜಾ ಅಲ್ಲಿ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಆಚೆ ಪಕಟ ಇರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ, ಚಡಿ ಶೇಪ್ ನೋಡ್ಕೊಳ್ಳಿ, ಅಗ್ಲ ಎದೆ, ಮೈ ಮೇಲೆ ಬಣ್ಣ ಇವೆಲ್ಲ ನೋಡ್ಬೋದು. HMT ರೆಗ್ದರಲ್ಲಿ ಪೂಟಾಗಿರೋ ಗಂಡು. ಚಡಿ ಬಾಲಲ್ಲಿರುತ್ತೆ. HMT ರೆಗ್ದರಲ್ಲಿ ಪೂಟಾಗಿರೋ ಗಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಅಗ್ಲ ಎದೆ, ಆಚೆ ಪಕಟ ಎಲ್ಲ ನೋಡ್ಬೋದು. ಟಾಪ್ ಆಗಿರುತ್ತೆ. ಕತಂಗಲ್ಲಿ ಗಂಡು. ಆಚೆ ಪಕಟ, ಫುಲ್ ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಹೆವಿ ಚಡಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಎಸ್ ಟೈಪ್ ಕುತ್ತಿಗೆ ಎಲ್ಲ ಕ್ಲಾಸ್ 1 ಆಗಿರುತ್ತೆ. ಇಲ್ಲಿ ನೋಡ್ಬೋದು. ಸ್ಟ್ಯಾಂಡಿಂಗ್ ಸ್ಟೈಲು ಟಾಪ್ ಅಂದರೆ ಟಾಪ್ ಆಗಿರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಕತಂಗಲ್ಲಿ ಗಂಡು. ದುಬಾಸಲ್ಲಿ ಗಂಡು. ಒಂದು ಸೈಡ್ ಪಿಲಾಂಕ್ ಹಾಕೊಂಡು, ಒಂದು ಸೈಡು ಬ್ಲೂ ಶೇಡು ಕಲಾಂಕ್ ಹಾಕೊಂಡು. ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಚಡಿ ಶೇಪ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ದುಬಾಸಲ್ಲಿ ಗಂಡು. ಗುಲ್ದಾರಲ್ಲಿ ಗಂಡು. ಬಾಲ ಎಲ್ಲ ಕಿತ್ಕೊಟ್ಟಿರೋದು ಬರ್ತಾ ಇದೆ. ಗುಲ್ದಾರು ಫುಲ್ ಬಾಲ ಕಿತ್ಬಿಟ್ಟಿದ್ದೀವಿ. ರೆಕ್ಕೆ ಎಲ್ಲ ಫುಲ್ ಇದೆ. ಗುಲ್ದಾರಲ್ಲಿ ಗಂಡು. ಆನೇಕಲ್ ರೇಗ್ದರಲ್ಲಿ ಗಂಡು. ಬಾಲ ಎಲ್ಲ ಕಿತ್ತಿದ್ದೀವಿ. ಬಾಲ ಎಲ್ಲ ಬರ್ತಾ ಇದೆ. ಟೋಟಲ್ ಆಗಿ ನೋಡ್ಬೋದು, ಇಷ್ಟು ಹಕ್ಕಿಗಳಿದೆ. ಎಲ್ಲ ಪ್ರತಿಯೊಂದು ಗಂಡಕ್ಕಿಗಳು. ಪ್ರತಿಯೊಂದು ಹಕ್ಕಿನೂ 3 ಗಂಟೆ ಮೇಲೆ ದಾಟಿದೆ. ಇದೆಲ್ಲ 5 ಗಂಟೆ ಆಡಿರೋ ಹಕ್ಕಿನೂ ಇದೆ, 6 ಗಂಟೆ ತನಕ ಬಂದಿರೋ ಹಕ್ಕಿನೂ ಇದೆ. ಆದರೆ ಮಿನಿಮಮ್ ಟೈಮ್ ನಾನು ಕೊಡ್ತಾ ಇರೋದು 3 ಗಂಟೆ ಅಂತ ಇಟ್ಕೊಳ್ಳಿ. ಯಾಕಂದರೆ ಒಂದೊಂದು ಅಕ್ಕಿ ಒಂದೊಂದು ಟೈಮ್ ಆಡಿದೆ. ಇವಾಗ ನಾನು ಯಾವ ಅಕ್ಕಿ ಜಾಸ್ತಿ ಟೈಮ್ ಹೇಳ್ತೀನೋ ಅದೇ ಅಕ್ಕಿ ಬೇಕು ಅಂತೀರಾ. ಅದಕ್ಕೋಸ್ಕರ ಎಲ್ಲ ಅಕ್ಕಿ ಸೇರಿಸಿ ನಾನು ಕೊಡ್ತಾ ಇರೋದನ್ನೇ 3 ಗಂಟೆ ಮಿನಿಮಮ್ ಟೈಮ್ ಬಂದಿರೋ ಅಕ್ಕಿ ಅಂತಾನೆ. ಯಾಕಂದರೆ ಇದರಲ್ಲಿ 5 ಗಂಟೆ ಆರಿರೋ ಅಕ್ಕಿನೂ ಇದೆ, 6 ಗಂಟೆ ಆರಿರೋ ಅಕ್ಕಿನೂ ಇದೆ. ಇನ್ನು ಓಡಿಸ್ಕೊಂಬಂದರೆ ಟೈಮಿಂಗು ಜಾಸ್ತಿ ಆಗುತ್ತೆ. ಆದರೆ ನಾನು ಇವಾಗ ಯಾವ ಅಕ್ಕಿ ಏನು ಟೈಮ್ ಮಾಡಿದೆ ಅಂದರೆ ಎಲ್ಲರೂ ಅದೇ ಅಕ್ಕಿ ಕೇಳ್ತೀರಾ. ನಾನು ಕೊಡ್ತಾ ಇರೋದೇನಕ್ಕೆ ಅಂದರೆ, ಇವಾಗ ನಮ್ಮದು ಈ ಕಡೆ ಸೀಸನ್ ಆಗೋಯ್ತು, ಟೂರ್ನಮೆಂಟ್ ಸೀಸನ್ ಆಗೋಯ್ತು. ನಮ್ದು ಯಾವುದು ಇನ್ನೂ ಡೇಟ್ಗಳಿಲ್ಲ. ಅದಕ್ಕೋಸ್ಕರ ಯಾರೇ ಇಸ್ಕೊಂಡ್ರೇನೋ ಅವ್ರ ಮನೆಯಲ್ಲಿ ಒಂದು ಒಳ್ಳೆ ಆಡಲಿ ಅಕ್ಕಿಗಳು. ಬೇರೆ ಕಡೆ ಹೋಗಿ ಸೇರಿದ್ರೇನೋ ಒಂದು ಒಳ್ಳೆ ಟೈಮ್ ಮಾಡಿಕೊಡ್ಲಿ. ಇವಾಗ ಎಷ್ಟೋ ಜನದ್ದು ಟೂರ್ನಮೆಂಟ್ ಲೇಟ್ ಆಗಿರುತ್ತೆ, ಅವ್ರಿಗೆಲ್ಲ ಅಕ್ಕಿಗಳು ಸಿಗಲಿ ಅಂದ್ಬಿಟ್ಟು. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಟೂರ್ನಮೆಂಟ್ಗಳು ಮುಗಿದಿದೆ, ಆಚೆ ಊರಲ್ಲಿ ಇನ್ನೂ ಟೂರ್ನಮೆಂಟ್ಗಳು ನಡೀತಾ ಇದೆ. ಅವ್ರದ್ದು ಇನ್ನೂ ಲೇಟ್ ಆಗುತ್ತೆ ಮುಗಿಯೋದು. ಯಾರಿಗೆ ಬೇಕಂದ್ರೂ ನನಗೆ ಫೋನ್ ಮಾಡ್ಬೋದು. ಪ್ರತಿಯೊಂದು ಅಕ್ಕಿನೂ ಒಂದೇ ಬೆಲೆ ಕೊಡ್ತೀನಿ. ಒಂದು ಅಕ್ಕಿ ಜಾಸ್ತಿ, ಒಂದು ಅಕ್ಕಿ ಕಮ್ಮಿ ಅಂತಲ್ಲ. ಯಾವ ಅಕ್ಕಿಯಾರು ಎತ್ಕೊಳ್ಳಿ, ಬರೀ 3,000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜ್ ಏನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಕಮ್ಮಿ ರೇಟಿಗೆ ಬೇಕಾದ್ರೆ ಬೇರೆ ನೆಕ್ಸ್ಟ್ ವೀಡಿಯೋಗಳು ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಈ ವಿಡಿಯೋಲಿರೋ ಅಕ್ಕಿಗಳು ಯಾವ ಅಕ್ಕಿಯಾದ್ರು ಎತ್ಕೊಳ್ಳಿ 3,000 ರೂಪಾಯಿ ಫಿಕ್ಸ್ ರೇಟ್ ಇರುತ್ತೆ, ಫೈನಲ್ ರೇಟ್ ಇರುತ್ತೆ. ಟೈಮಿಂಗ್ ಬಂದ್ಬಿಟ್ಟು ನಾನು ಹೇಳ್ತಿರೋದು 3 ಅವರ್ ಮಿನಿಮಮ್ ಟೈಮ್ ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಜಾಸ್ತಿ ಯಾರಿರೋ ಅಕ್ಕಿ, ಇದು ಜಾಸ್ತಿ ಯಾರಿದೆ, ಇದು ಕಮ್ಮಿ ಯಾರಿದೆ ಅಂತ ಹೇಳೋಕೆ ಹೋಗಲ್ಲ. ಯಾವ ಅಕ್ಕಿಯಾರು ಎತ್ಕೊಳ್ಳಿ 3 ಅವರು ಮಿನಿಮಮ್ ಟೈಮ್ ಅಂತ ಕೊಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಹತ್ರ ಅಕ್ಕಿಗಳು ಲಾಂಗ್ ಟೈಮ್ ಮಾಡಬೇಕು. ನಾನು ಹೇಳಿದ ಟೈಮ್ಗಿಂತ ಜಾಸ್ತಿ ನಿಮ್ಮ ಮನೇಲಿ ಆಡಬೇಕು ಅಕ್ಕಿಗಳು. ಕರೆಕ್ಟಾಗಿ ಉಡಾನ್ ಸೆಟ್ ಮಾಡ್ಕೊಂಬನ್ನಿ. ನಾನು ಇವಾಗ ಏನು 3 ಅವರ್ ಅಂತ ಟೈಮಿಂಗ್ ಹೇಳ್ತಾ ಇದ್ದೀನಿ, ಇದಕ್ಕೆ 2ರಷ್ಟು ಟೈಮಿಂಗ್ ಗ್ಯಾರಂಟಿ ನೀವು ಬಿಡ್ಕೊಬೋದು ಟೂರ್ನಮೆಂಟ್ಗೆ ಈ ವರ್ಷಕ್ಕೆ. ಕ್ವಾಲಿಟೀಸು ಒಂದೊಂದೇ ಅಕ್ಕಿ ತೋರಿಸ್ತೀನಿ. ಟೈಮಿಂಗ್ ಎಷ್ಟು ಆಡಿದೆ ಅಂತ ಹೇಳಲ್ಲ, ಪಲ್ಲ ಏನಾಗುತ್ತೆ, ಬಾಜಿ ಏನು ಮಾಡುತ್ತೆ ಅಷ್ಟು ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿ. ಆದಷ್ಟು ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ನಮ್ಮ ಕಡೆಯಿಂದ ಅಕ್ಕಿಗಳು ಸಿಗಲಿ. ಇವತ್ತಿಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರು ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ,
ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದ್ದು ಫೇಮಸ್ ಲೈನ್ ಮಕ್ಷಿಗಳು ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ 8 ಗಂಟೆ 5 ಗಂಟೆ 7 ಗಂಟೆ 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಹಕ್ಕಿನೇ ಫಸ್ಟ್ ಟೈಮು ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ.
ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಆಡಿಸಲ್ಲ. ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರಿಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋಗೆ ಇನ್ನೊಂದು ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಈ ವರ್ಷ 2026 2026ಕ್ಕೆ 9 ಗಂಟೆ 39 ನಿಮಿಷ 4 ಸೀಲ್ಗೆ 7 ಕಲ್ಲಿ ಪಟ್ಟಾನ ಆಡಿಸಿ ಹಕ್ಕಿದು ಡೀಟೇಲು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಹಕ್ಕಿದು ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ನೋಡಿದವರೆಲ್ಲ ಖುಷಿಪಟ್ಟಿದ್ದಾರೆ. 9 ಗಂಟೆ 39 ನಿಮಿಷ ಈ ವರ್ಷಕ್ಕೆ 2026ಗೆ ಆಡಿಸಿದ್ದೀವಿ. ಫ್ರೆಂಡ್ಸ್, ಇದು ಇವತ್ತಿಂದು ಫಸ್ಟ್ ವಿಡಿಯೋ. ಎಡೆನೂರು ಸಬ್ಜಾ ಅಲ್ಲಿ ಗಂಡು ಆಚೆ ಪಕಟ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇದು ಬಂದುಬಿಟ್ಟು 1.5 ದಸ್ತದ ಗಂಡು. ಗುಂಡು ತಲೆ ಬಂದಿದೆ, ಗಿಡ್ಡಿ ಚೊಂಚ್ ಬಂದಿದೆ. ನೆಕ್ಸ್ಟ್ ನಿಮಗೆ ಫ್ಯೂಚರ್ಗೂ ಜಾತಿ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಗಂಡಾಗತ್ತೆ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ ಇವಾಗ ಸದ್ಯಕ್ಕೆ ಇದು ಹೊಡಿತಾರೋ ಬಾಜಿ ಬಂದ್ಬಿಟ್ಟು 4-5 ಬಾಜಿ ಹೊಡಿತಾ ಇದೆ. ಪಲ್ಲ ಬಂದ್ಬಿಟ್ಟು 20 ಇಂದ 25 ನಿಮಿಷ ಪಲ್ಲ ಹೊಡ್ಬರುತ್ತೆ. ಸ್ವಲ್ಪ ಮನೆ ಮೇಲೆ ಬಂದಾಗ ಮೀಡಿಯಮ್ ಕೈ ಇರುತ್ತೆ, ಪಲ್ಲ ಆಗೋದಾಗ ಮೇಲ್ಕೈ ಆಗುತ್ತೆ. ಆಟ ತುಂಬ ಚೆನ್ನಾಗಿದೆ. ಗಾಳಿ ಇರಲಿ ಬಿಸಿಲಿರಲಿ ಆಟ ಸಖತ್ತಾಗಿದೆ. ಮನೆ ಮೇಲೆ ಬಂದು ಒಂದು ಸತಿ ಬಾಜಿ ಮಾಡ್ತು ಅಂದರೆ ಹಕ್ಕಿ ಸೀದಾ ಪಲ್ಲ ಸ್ಟಾರ್ಟ್ ಮಾಡಿಬಿಡುತ್ತೆ. ಮತ್ತು ಯಾವ ಹಕ್ಕಿ ಜೊತೆನೂ ಆಡ್ಬೇಕಾದ್ರೆ ಜೊತೆ ಸೇರಕ್ಕೆ ಹೋಗಲ್ಲ. ಈ ಹಕ್ಕಿನ ಹಾರಿಸಿದಾಗ ಬೇಕಾದ್ರೆ ನೀವು ಈ ಜೊತೆಗೆ 10 ಹಕ್ಕಿ ಹಾರಿಸಿ ಯಾವ ಹಕ್ಕಿಗೂ ಜೊತೆ ಸೇರಕ್ಕೆ ಹೋಗಲ್ಲ. ಇದು ಪಾಡಿಗೆ ಇದೇನು ಆಟ ಇದೆಯೋ ಇದು ಆಟ ಇದು ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಗುಂಡು ತಲೆ, ಗಿಡ್ಡಿ ಚೊಂಚ್ ನೋಡ್ಬೋದು, ಅಗ್ಲ ಎದೆ, ಫುಲ್ಲು ಚಡಿ ಶೇಪಲ್ಲಿರುತ್ತೆ, ಎಸ್ ಟೈಪ್ ಕುತ್ತಿಗೆ ಇರುತ್ತೆ. ಯಾರೇ ಈ ಹಕ್ಕಿನ ಟೂರ್ನಮೆಂಟ್ಗೆ ಈ ವರ್ಷ ಆರೋ ಬಿಡಿ ಇಲ್ಲ ಮುಂದಿನ ವರ್ಷ ಆರೋ ಬಿಡಿ ಟೂರ್ನಮೆಂಟ್ಗೆ 5 ಅವರ್ ಆರಿಸಿದ್ರೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಹಕ್ಕಿನ ಗಿಫ್ಟ್ ಹಾಕ್ಕೊಡ್ತೀನಿ. ಆಲ್ರೆಡಿ ಈ ವರ್ಷ ನಮ್ಮ ಹಕ್ಕಿಗಳು ಯಾರು ಇಸ್ಕೊಂಡಿದ್ದಾರೆ, ತುಂಬ ಜನ ಹಕ್ಕಿಗಳು ಆಡಿಸಿದ್ದಾರೆ. ಅವ್ರಿಗೆಲ್ಲ ನೆಕ್ಸ್ಟ್ ಗಿಫ್ಟ್ಗಳು ಕೊಡಬೇಕು. ಇವಾಗ ಏನಿದೆ ಇವಾಗೆಲ್ಲ ಹಕ್ಕಿಗಳದ್ದು ವಿಡಿಯೋ ಎಲ್ಲ ನಾವು ಮುಗಿಸ್ಮೇಲೆ ನೆಕ್ಸ್ಟು ವಿಡಿಯೋಗಳಲ್ಲಿ ಎಲ್ಲ ಗಿಫ್ಟ್ಗಳು ಕೊಡೋದು ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ನಮ್ಮ ಹಕ್ಕಿಗಳು ಎಲ್ಲೆಲ್ಲಿ ಟೂರ್ನಮೆಂಟ್ ಆಡಿದೆ ಅವ್ರಿಗೆಲ್ಲ ನಾವು ಗಿಫ್ಟ್ ಕೊಡಬೇಕು. ನಮ್ಮ ಮಾತು ಉಳಿಸ್ಕೊಬೇಕು ನಾವು. ಮತ್ತು ಅವ್ರ ಹತ್ರನೂ ಒಂದು ಒಳ್ಳೆ ಲೈನ್ ಆಗಬೇಕು ಅಂದ್ಬಿಟ್ಟು ಇದು ನೋಡ್ಬೋದು. 3 ಪಟ್ಟಿ ಬಂದಿರೋದು ಎಡೆನೂರು ಸಬ್ಜಾ ಅಲ್ಲಿ ಗಂಡು. ಬಿಡ್ಕೊಳ್ಳೋಕೆ ತುಂಬ ಒಳ್ಳೆ ಹಾಕಿ, ಪ್ಲಸ್ ನೆಕ್ಸ್ಟು ಫ್ಯೂಚರ್ಗೂ ಬ್ರೀಡಿಂಗ್ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣು ನೋಡ್ಬೋದು, ಸಖತ್ ಅಗಲ ಕಣ್ಣಿರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಎಡೆನೂರು ಸಬ್ಜಾ ಅಲ್ಲಿ ಗಂಡು ತೋರಿಸ್ದೆ. ಚಿಡಿ ಬಾಲ ಬರುತ್ತೆ, 1.5 ಬಾಲ ಲೆಕ್ಕ ಬರುತ್ತೆ. ಚುಪ್ ತಿರಿ ಉದ್ದ ತಿರಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ, ಚುಪ್ ತಿರಿ ಉದ್ದ ತಿರಿ ಇರುತ್ತೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿದೆ. 1.5 ದಸ್ತದ ಗಂಡಿದು. 1.5 ದಸ್ತದ ಗಂಡು. 9ನೇ ಗರಿ ನೋಡ್ಬೋದು. 10-8ಕ್ಕಿಂತ ಉದ್ದ ಇರುತ್ತೆ. 2 ಸೈಡು ತಿರಿ ನೋಡ್ಕೊಳ್ಳಿ. ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ತಿರಿ ಎಲ್ಲ ಫುಲ್ ಇದೆ. ಹಾರಿಸ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಗಂಡು. ರೆಡಿಯಾಗಿ ಹಾರ್ತಾರ ಗಂಡು. 3ನೇ ಪಟ್ಟಿ ನೋಡ್ಬೋದು. 3ನೇ ಪಟ್ಟಿನೂ ಅಷ್ಟೇ ಚೆನ್ನಾಗಿ ಬಂದಿದೆ. ಇನ್ನು ಇದೆಲ್ಲ ಕುರ್ಜಾಗಿ ಹೊಸ ಗರಿಗಳು ಬಂದಾಗ ಇನ್ನು ಈ 3ನೇ ಪಟ್ಟಿ ಅನ್ನೋದು ಇನ್ನೂ ಡಾರ್ಕ್ ಆಗುತ್ತೆ. ಇದು ನೋಡ್ಬೋದು, ಇಲ್ಲಿ ಇವಾಗೇನು 3ನೇ ಪಟ್ಟಿ ಇದೆ, ಇದು ಇನ್ನೂ ಡಾರ್ಕ್ ಆಗುತ್ತೆ. ಬಾಲ ಅಲ್ಲಿ ಬಿಳೆ ಕೇಳ್ತಾ ಇರ್ತೀರ. ಇದು ನೋಡ್ಬೋದು, ಫಸ್ಟ್ ಬಾಲ ಅಲ್ಲಿ ಬಿಳೆ ಇದೆ, 2ನೇ ಬಾಲ ಅಲ್ಲಿ ಬಿಳೆ ಇದೆ, 3ನೇ ಬಾಲ ಅಲ್ಲಿ ಬಿಳೆ ಇದೆ. 2 ಸೈಡ್ ನೋಡ್ಬೋದು. ಹಿಂಗೆ ಎಡೆನೂರ್ದು ಮಾರ್ಕಿಂಗ್ ಎಲ್ಲ ಈ ಗಂಡಲ್ಲಿದೆ. ಲೆಂತ್ ವೈಸು ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಶೇಪೇ ನೋಡ್ಬೋದು, ಫುಲ್ ಚಡಿಯಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು ನೋಡ್ಕೊಳ್ಳಿ. ಇಲ್ಲಿ ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೊಂಚು ಬರುತ್ತೆ. ಕಣ್ಣು ನೋಡ್ಬೋದು, ಸಖತ್ ಅಗ್ಲ ಇರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿದೆ, ಹರಡ್ಕೊಂಡಿದೆ, ಎದ್ದಿ ಕಾಣುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸಖತ್ತಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಶುದ್ಧ ಕಣದಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಶುದ್ಧ ಕಣದಿರುತ್ತೆ. ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಗಂಡಾಗತ್ತೆ. ಈ ಕಣ್ಣಿನ ಕ್ವಾಲಿಟೀಸು ವಯಸ್ಸಾಗ್ತಾರಂಗೆ
ಇನ್ನೂ ಕಣ್ಣಿನ ಕ್ವಾಲಿಟೀಸು ಚೇಂಜಸ್ ಬರುತ್ತೆ. ಇದು ಎಡೆನೂರು ಸಬ್ಜಾ ಅಲ್ಲಿ ಗಂಡು. ರಿಂಗ್ ನಂಬರ್ 5270. ಫ್ರೆಂಡ್ಸ್, ಇದು ಕತಂಗಲ್ಲಿ ಗಂಡು. ಇದೇ ಶೇಪ್ ನೋಡ್ಕೊಳ್ಳಿ, ಫುಲ್ ಅಗಲ ಇದೇ ಇರುತ್ತೆ. ಆಚೆ ಪಕಾಟ ನೋಡ್ಬೋದು, ಸಖತ್ತಾಗಿರುತ್ತೆ. ಆಗಲೇ ಸ್ಟಾರ್ಟಿಂಗಲ್ಲೇ ತೋರಿಸ್ಬಿಟ್ಟಿದ್ದೀನಿ, ಹೆವಿ ಎಸ್ ಟೈಪ್ ನಿಂತ್ಕೊಳ್ಳೋಕೆ ಅಕ್ಕಿ. ಇದು ನೋಡ್ಬೋದು, ಫುಲ್ಲು ಎಸ್ ಟೈಪು, ಚಡಿ ಶೇಪು, ಇವೆಲ್ಲ ಸಖತ್ತಾಗಿ ನಿಂತ್ಕೊಳ್ಳುತ್ತೆ. ಬಾಜಿ ಬಂದ್ಬಿಟ್ಟು 1-2 ಬಾಜಿ ಮಾಡ್ತಾಯಿದೆ. ಇದನ್ನು ಫುಲ್ ಬಾಜಿ ಜಾಸ್ತಿ ಮಾಡಿಲ್ಲ ಕರೆಕ್ಟಾಗಿ. ಬಾಜಿ ಅನ್ನೋದು ಬಂದ್ಬಿಟ್ಟು ಸುಮ್ಮನೆ ಒಂದು ಸತಿ 1-2 ಬಾಜಿ ಹಿಂಗೆ ಮಾಡ್ತಾಯಿದೆ. ಗಟ್ಟಿ ಬಾಜಿ ಸ್ಟಾರ್ಟ್ ಮಾಡಿಬಿಟ್ರೆ ಹಕ್ಕಿ ಟೈಮು ಹೆವಿ ಲಾಂಗ್ ಆಗುತ್ತೆ. ಏನಂದರೆ ಈ ಲೈನಲ್ಲಿ ಬಾಜಿಗಳು ಒಂದು ಸ್ವಲ್ಪ ಲೇಟಾಗಿ ಬರೋದು. ಹಕ್ಕಿ ಟೈಮಿಂಗ್ ಬೇಗ ಬರುತ್ತೆ, ಆದರೆ ಬಾಜಿಗಳು ಸ್ವಲ್ಪ ಲೇಟಾಗಿ ಬರೋದು. 1-2 ಉರುಳಾಕತ್ತೆ. ಬಾಜಿ ಅಂತಲೇ ಹೇಳೋದು ಬೇಡ, ಉರುಳಾಕತ್ತೆ. 1-2 ಉರುಳಾಕತ್ತೆ. ಉರುಳಾಕೊಂಡು ಆಡ್ತಾರೆ ಹಕ್ಕಿ. ಒಂದು ಸತಿ ಗಟ್ಟಿ ಬಾಜಿ ಸ್ಟಾರ್ಟ್ ಆಯಿತು ಅಂದರೆ ಹಕ್ಕಿ ಟೈಮಿಂಗು ಹೆವಿ ರೈಸ್ ಆಗುತ್ತೆ. ಇದು ಅಪ್ಪ ಬಂದ್ಬಿಟ್ಟು ಗುಲ್ದಾರು, ಅಮ್ಮ ಬಂದ್ಬಿಟ್ಟು ಕತಂಗು. ನೆಕ್ಸ್ಟ್ ನೀವು ಜಾತಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ನಿಮಗೆ ಇದು ಬ್ಯಾಕ್ಗ್ರೌಂಡ್ ಹೇಳ್ತಿರೋದು. ಅಪ್ಪ ಗುಲ್ದಾರು, ಅಮ್ಮ ಕತಂಗು. ನೀವು ನೆಕ್ಸ್ಟು ಜಾತಿ ಮಾಡ್ಕೊಬೇಕಾದ್ರೆ ಗುಲ್ದಾರ್ಗಳು ಹಾಕೊಂಡ್ರೂ ಸಾಕಿದ್ನ. ಮತ್ತು ಇದು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಹಳೇ ಲೈನ್ದು ಸಿಲ್ವರ್ ಶೇಡಲ್ಲಿ ಬ್ಲೂ ಶೇಡ್ ಕಣ್ಣೇನು ಬರುತ್ತೆ ಆ ಟೈಪು ಕಣ್ಣಿದು. ಆ ಕಣ್ಣಿನ ಕ್ವಾಲಿಟೀಸು ತೋರಿಸ್ತೀನಿ. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಚಡಿ ಶೇಪ್ ಇವೆಲ್ಲ ನೋಡ್ಕೊಳ್ಳಿ, ಸೂಪರ್ ಆಗಿರುತ್ತೆ. ಬಾಜಿ ಬಂದ್ಬಿಟ್ಟು ಉರುಳಾಗ್ತಾಯಿದೆ, 1-2 ಉರುಳಾಗ್ತಾಯಿದೆ. ಪಲ್ಲ ಬಂದ್ಬಿಟ್ಟು 30-40 ನಿಮಿಷ ಪಲ್ಲ ಹೋಗುತ್ತೆ. ಸೂಪರ್ ಚೋರಿ ಲೈನಲ್ಲಿ ಸೂಪರ್ ಹಕ್ಕಿ. 15-20 ದಿನದಲ್ಲೆಲ್ಲ ಚೋರಿ ಮಾಡ್ಕೊಬೋದು ಅಕ್ಕಿನ. ಆಡಿಸ್ಕೊಂಬನ್ನಿ, ಟೈಮಿಂಗ್ ರೈಸ್ ಆಗುತ್ತೆ. ಬಾಜಿ ಒಂದು ಸತಿ ಗಟ್ಟಿ ಮಾಡಿ ಬಾಜಿ ಮಾಡಿದ ತಕ್ಷಣ ಹಕ್ಕಿ ಟೈಮಿಂಗು ರೈಸ್ ಆಗಿಬಿಡುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ಏನಂದರೆ ನಮ್ದು ಇಲ್ಲಿ ಟೂರ್ನಮೆಂಟ್ಗಳು ಆಗೋಯ್ತು, ಇನ್ನು ಓಡಿಸ್ಕೊಂಬರೋಕ್ಕಾಗಲ್ಲ ನಮ್ಗೆ ಅಕ್ಕಿಗಳ್ನ. ಇವಾಗ ಏನಿದ್ರು ನಾವು ಹೊಸ ಪಟ್ಟಗಳನ್ನ ರೆಡಿ ಮಾಡ್ಕೊತೀವಿ. ಸುಮ್ಮನೆ ಇವಾಗ ಹೊಸ ಪಟ್ಟಗಳನ್ನ ಏಟತ್ತಿಸ್ಬಿಟ್ಟು ರೆಕ್ಕೆ ಹೊಡೆದ್ಬಿಡ್ತೀವಿ ಅಷ್ಟೇ. ನಾವು ಇವಾಗ ಈ ಅಕ್ಕಿಗಳಿಂದ ಇವಾಗ ಬೀಳೋಕ್ಕಾಗಲ್ಲ. ಯಾಕಂದರೆ ಇವೆಲ್ಲ ಏನಂದರೆ ಓಡಿಸ್ಕೊಂಬಂದಂಗೆ ಟೈಮ್ ಜಾಸ್ತಿ ಮಾಡ್ಕೊಂಬಂದ್ಬಿಡುತ್ತೆ. ನಮಗೇನು ಇವಾಗ ಟೂರ್ನಮೆಂಟು ಇಲ್ಲ. ಇನ್ನೆಲ್ಲ ಇದು ಬಿಡಬೇಕಾದ್ರೆ ನಾವು ಮುಂದಿನ ವರ್ಷನೇ ಬಿಡಬೇಕು ಟೂರ್ನಮೆಂಟ್ಗೆ. ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಯಾರು ಹಕ್ಕಿ ಸೇರಲಿ, ಅವರು ಒಳ್ಳೆ ಲೈನ್ ಮಾಡ್ಕೊಳ್ಳಿ, ಒಳ್ಳೆ ಲಾಂಗ್ ಟೈಮ್ ಬಿಡಲಿ, ಅವ್ರ ಮನೆಯಲ್ಲೂ ನಮ್ಮ ಅಕ್ಕಿಗಳು ಹೆಸರು ಮಾಡಲಿ ಅಂದ್ಬಿಟ್ಟು ಕೊಡ್ತಾ ಇರೋದು. ಅದಕ್ಕೋಸ್ಕರ ಪ್ರತಿಯೊಂದು ಸತಿನೂ ನಮ್ಮ ವೀಡಿಯೋಗಳು ಮಾಡ್ತೀವಿ, ನಿಮಗೋಸ್ಕರ ಸಿಗಲಿ ಅಕ್ಕಿಗಳು ಅಂತ. ನಿಮ್ಗೆ ಯಾವ್ಯಾವ ಅಕ್ಕಿ ಇಷ್ಟ ಆಗ್ತಾಯಿದೆಯೋ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ಆದಷ್ಟು ನಮ್ಮ ವೀಡಿಯೋನ ಶೇರ್ ಮಾಡಿ, ವೀಡಿಯೋನ ಲೈಕ್ ಮಾಡಿ. ಹಕ್ಕಿ ಚೆನ್ನಾಗಿದೆ, ಹಕ್ಕಿ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿಬಿಟ್ಟು ಒಂದು ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಕತಂಗ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಹಕ್ಕಿ ನೋಡಿ ಬಿಟ್ಟರೆ ಆಚೆ ಹೋಗೋಕ್ಕೆ ಕಾಯ್ತಾ ಇರತ್ತೆ. ಆಡ್ಸೋಕ್ಕೆ ಬಿಡ್ತೀವಿ ಅಂದ್ಬಿಟ್ಟು ಹಿಂಗೆ ಕಾಯ್ತಾನೆ ಇರುತ್ತೆ. ಸತಿ ನಾನು ಗೂಡಿಗೆ ಎತ್ಕೊಂಬಂದು ಹಿಂಗೆ ಹಾಕೋರೇನೋ ಇದನ್ನ ಆಚೆ ಹೋಗೋಕ್ಕೆ ಕಾಯ್ತಾ ಇರುತ್ತೆ. ಆಡ್ಸೋಕ್ಕೆ ಬಿಟ್ಟರೆ ಸಾಕು ಇವರು ಅಂತ ಕಾಯ್ತಾ ಇರುತ್ತೆ. ನೋಡ್ಬೋದು ಇಲ್ಲ ಅಕ್ಕಿ. ಯಾಕಂದರೆ ತುಂಬ ಒಳ್ಳೆ ಆಟ ಇದೆ ಇದರಲ್ಲಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಒಂದು ಒಳ್ಳೆ ಲೈನಲ್ಲಿ ಕೊಡ್ತಾಯಿದ್ದೀನಿ, ಬೆಸ್ಟ್ ಗಣ್ಣ ಕೊಡ್ತಾಯಿದ್ದೀನಿ. ಕತಂಗಲ್ಲಿ ಗಂಡಿದು ಒಳ್ಳೆ ಲಾಂಗ್ ಟೈಮ್ ಬಿಡಿ. 5 ಅವರ್ ಯಾರೇ ಟೂರ್ನಮೆಂಟ್ಗೆ ಆರಿಸಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಇವತ್ತಿನ ವೀಡಿಯೋಲಿ ಯಾವ ಅಕ್ಕಿ ರೈಸ್ಕೊಳ್ಳಿ 5 ಅವರ್ ಬಿಡಿ ಸಾಕು ಟೂರ್ನಮೆಂಟ್ಗೆ. 5 ಅವರ್ ಬಿಟ್ಬಿಟ್ಟು ಅಕ್ಕಿ ಭರ್ತಿಯಾಗಿರಬೇಕು ಟೂರ್ನಮೆಂಟ್ಗೆ. ಸೇಮ್ ಲೈನ್ಗಳಲ್ಲಿ ಜಾತಿ ಮಾಡ್ಕೊಳಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಇದು ಕತಂಗ್ ಗಂಡು. ಫ್ರೆಂಡ್ಸ್, ಇವಾಗಿನ ಜಸ್ಟ್ ಕತಂಗ್ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿ ಬಲ, ಚುಪ್ ತಿರಿ, ಉದಾ ತಿರಿ, ತಿರಿಗಳೆಲ್ಲ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ಚೆನ್ನಾಗಿದೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು ಸಕ್ಕತ್ತಾಗಿದೆ. ಅಗ್ಲ ಎದೆ ಸಕ್ಕತ್ತಾಗಿದೆ. ಆಚೆ ಪಕಾಟ ನೋಡ್ಬೋದು, ಸೂಪರ್ ಆಗಿದೆ. ಬಣ್ಣನೂ ನೋಡ್ಬೋದು, ಸಕ್ಕತ್ತಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣು. ಆಗಲೇ ಹೇಳಿದ್ದೀನಿ, ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಸಿಲ್ವರ್ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಒಡಕಲ್ ಕಣ್ಣಿಗೆ ಟರ್ನ್ ಆಗುತ್ತೆ. ಯಾಕಂದರೆ ಇದನ್ನು ನೋಡ್ಬೋದು, ಕ್ರ್ಯಾಕ್ಸು ಒಡಕಲು ಏನು ಸ್ಟಾರ್ಟ್ ಆಗ್ತಾಯಿದೆ ಅವೆಲ್ಲ ವಯಸ್ಸಾಗ್ತಿರಂಗೆ ತುಂಬ ಚೇಂಜಸ್ ಬರುತ್ತೆ. ಇನ್ನು ಇದು 1-1.5 ದಸ್ತದ ಗಂಡಿದು. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಫುಲ್ಲು ಕಣ್ಣಲ್ಲಿ ಕ್ರ್ಯಾಕ್ಸ್ ಬಂದ್ಬಿಟ್ಟು ಬ್ಲೂ ಶೇಡಲ್ಲಿರುತ್ತೆ. ನೋಡ್ಬೋದು, ಬ್ಲೂ ಶೇಡಲ್ಲಿರುತ್ತೆ. ಲೈಟಾಗಿ ಏನು ಪಿಂಕಿಶನಲ್ಲಿ ಔಟರ್ ರಿಂಗ್ ಹತ್ರ ಇದೆ. ಅವೆಲ್ಲ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಹಾರ್ತಾ ಇರೋ ಅಕ್ಕಿ. ಆದರೂ ಕಣ್ಣಲ್ಲಿ ನೋಡ್ಬೋದು ಅನಾರಿ ಅನ್ನೋದು ಜಾಸ್ತಿ ಇಲ್ಲ.
ತುಂಬ ಲೈಟ್ ಪಿಂಕಿಶ್ ಅನಾರಿರುತ್ತೆ. ನೋಡ್ಬೋದು ಇಲ್ಲಿ ತುಂಬ ಲೈಟಾಗಿರುತ್ತೆ. ಜಾತಿ ಮಾಡ್ಕೊಳ್ಳೋಕ್ಕೆ ಫ್ಯೂಚರ್ಗೆ ತುಂಬ ಒಳ್ಳೆ ಗಂಡಾಗತ್ತೆ. ಪ್ಲಸ್ ಫಸ್ಟ್ ಇವಾಗ ಹಾರಿಸ್ಕೊಳ್ಳಿ, ಒಂದು ಒಳ್ಳೆ ಟೈಮ್ ಬಿಡಿ ಹಾಕಿರಿ. ರಿಂಗ್ ನಂಬರ್ 3349. ಫ್ರೆಂಡ್ಸ್, ಇದು 1.5 ದಸ್ತದ್ದು ದುಬಾಸಲ್ಲಿ ಗಂಡು. ತುಂಬ ಚೆನ್ನಾಗಿ ಆಡಿದೆ, ತುಂಬ ಲಾಂಗ್ ಟೈಮು, ಒಳ್ಳೆ ಲಾಂಗ್ ಟೈಮ್ ಆಡಿದೆ. ಬಾಜಿನೂ ಅಷ್ಟೇ 6ರಿಂದ 7 ಬಾಜಿ, ಒಂದೊಂದು ಸತಿ 3-2 ಬಾಜಿ ಹಿಂಗೆ ಮಾಡುತ್ತೆ. ಹೊಡೆದ್ರೆ ಒಂದು ಸತಿ 10ರಿಂದ 15 ಅಡಿ ಮೇಲಾಗ್ಬಿಡುತ್ತೆ. ಒಂದೊಂದು ಸತಿ ಬಾಜಿಗಳು ಕಮ್ಮಿ ಆಡುತ್ತೆ. ಕಮ್ಮಿ ಆಡಿದ ದಿವಸ ಬಂದ್ಬಿಟ್ಟು ಬಾಜಿ ಜಾಸ್ತಿ ಇರುತ್ತೆ. ಅದೇ ಅಕ್ಕಿ ಬಾಜಿ ಕಮ್ಮಿ ಮಾಡಿದ ದಿವಸ ಬಂದ್ಬಿಟ್ಟು ಟೈಮಿಂಗ್ ಜಾಸ್ತಿ ಇರುತ್ತೆ. ಬಾಜಿ ಜಾಸ್ತಿ ಮಾಡಿದ ದಿನ ಬಂದ್ಬಿಟ್ಟು ಟೈಮಿಂಗ್ ಕಮ್ಮಿ ಇರುತ್ತೆ. ಯಾಕಂದರೆ ಅದು ನಾರ್ಮಲ್, ಅದೆಲ್ಲ ಅಕ್ಕಿಲ್ಲೂ ಬಾಜಿ ಜಾಸ್ತಿ ಮಾಡಿದ ದಿನ ಸುಸ್ತು ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ಟೈಮಿಂಗ್ ಕಮ್ಮಿ ಇರುತ್ತೆ. ಆದರೆ ಒಳ್ಳೆ ಲಾಂಗ್ ಟೈಮ್ ಆಡಿದೆ. ನಾನು ಏನು ಟೈಮ್ ಆಡಿದ್ದೀನಿ ಅದಕ್ಕಿಂತ ಜಾಸ್ತಿ ಆಡಿದೆ. ಮಿನಿಮಮ್ ಟೈಮ್ ಏನು ಹೇಳ್ತಾ ಇದ್ದೀನಿ ನಾನು, ಅದಕ್ಕಿಂತ ಜಾಸ್ತಿ ಆಡಿದೆ. ಆದರೆ ಏನು ಟೈಮ್ ಆಡಿದೆ ಅಂತ ಯಾವ ಅಕ್ಕಿನೂ ನಾನು ಹೇಳೋಕ್ಕೋಗಲ್ಲ. ಮಿನಿಮಮ್ ಟೈಮ್ 3 ಅವರ್ ಅಂತಲೇ ಕೊಡೋದು ನಾನು. ಯಾಕಂದರೆ ನಿಮ್ಮ ಹತ್ರ ಹಕ್ಕಿಗಳು ಹೋಗಿ ಟೈಮಿಂಗ್ ಜಾಸ್ತಿ ಆಡಿದ್ರೆ ನಿಮಗೂ ಖುಷಿ ಆಗುತ್ತೆ, ಕೊಟ್ಟವ್ರು ನಮಗೂ ಖುಷಿ ಆಗುತ್ತೆ. 3 ಅವರ್ ಅಂತ ಟೈಮಿಂಗ್ ಹೇಳಿದ್ರು, ಹಕ್ಕಿ ಕೊಟ್ಟರು, ಒಳ್ಳೆ ಒಂದು 5-6 ಗಂಟೆ ಆಡ್ತು ಅಂದರೆ ಖುಷಿ ನಿಮಗೂ ಆಗುತ್ತೆ. ಈ ಅಕ್ಕಿನ ಯಾರೇ ಇಸ್ಕೊಂಡ್ರೂ ದಯವಿಟ್ಟು ಟೂರ್ನಮೆಂಟಿಗೆ ಬಿಡಿ. ಯಾಕಂದರೆ ಚೆನ್ನಾಗಿ ಆಡಿದೆ, ಟೈಮಿಂಗು ಲಾಂಗ್ ಟೈಮ್ ಮಾಡಿದೆ. ಕರೆಕ್ಟಾಗಿ ಓಡಿಸ್ಕೊಂಬನ್ನಿ, ಇನ್ನೂ ಲಾಂಗ್ ಟೈಮ್ ಚೆನ್ನಾಗಿ ಬರುತ್ತೆ. ಒಂದು ಸೈಡು ಕಲಾಂಕಲ್ಲಿ ಬ್ಲೂ ಶೇಡ್ ಕಣ್ಣು, ಒಂದು ಸೈಡು ಪಿಲಾಂಕಲ್ ಕಣ್ಣು, 1.5 ದಸ್ತದ್ದು ಗಂಡು. ಪಲ್ಲ ಹೋದರೆ ಒಂದೊಂದು ಸತಿಗೂ 30 ನಿಮಿಷ 40 ನಿಮಿಷ ಹಿಂಗೆ ಪಲ್ಲ ಔಟ್ ಬರುತ್ತೆ. ಸಖತ್ತು ಮೀಡಿಯಮ್ ಕೈ ಆಟ. ಒಂದೊಂದು ಸತಿ ಫುಲ್ಲು ಮನೆ ಉಚ್ಕೊಂಡು ಆಡ್ಬಿಡುತ್ತೆ, ಒಂದೊಂದು ಸತಿ ಫುಲ್ಲು ಮೀಡಿಯಮ್ ಕೈಲಿ ಆಡುತ್ತೆ. ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಟೈಪ್ ಕುತ್ತಿಗೆ, ಆಚೆ ಪಕಟ, ಅಗ್ಲ ಎದೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸಖತ್ತಾಗಿದೆ. ಇದೇನೆಂದರೆ ಒಂದಿನ ಮಳೆಯಲ್ಲಿ ಹಕ್ಕಿನ ಮುಟ್ಟಿದ್ದು, ಅವಾಗಿಂದ ಮೈ ಮೇಲೆ ಗಲೀಜಾಗ್ಬಿಟ್ಟಿದೆ. ಯಾಕಂದರೆ ನಮ್ಮದು ಕೈದು ಏನು ಗಲೀಜಿರುತ್ತೆ ಅದು ಅಂಟ್ಬಿಟ್ಟು ಗಲೀಜಾಗಿರೋದು. ಆದರೆ ಹಕ್ಕಿ ಒಂದು ಸತಿ ಕುರ್ಜಾಯಿತು ಅಂದರೆ ನೋಡೋಕ್ಕೇ ಅಷ್ಟು ಚೆನ್ನಾಗಿರುತ್ತೆ. ಆ ಶೈನು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಬಿಳೆ ರೆಕ್ಕೆಗಳು ಗಲೀಜಾಗ್ಬಿಟ್ಟಿದೆ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಖತ್ ಟಾಪ್ ಆಗಿರುತ್ತೆ. ದುಬಾಸಲ್ ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ದುಬಾಸ್ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚುಪ್ತಿರಿ, ಉದ್ದಾತಿರಿ. ಇಲ್ಲಿ ಗರಿ ಉದುರಿಸ್ಕೊಂಡು ಬರ್ತಾಯಿದೆ 2 ಗರಿ. 2 ಸೈಡ್ ನೋಡ್ಬೋದು, ಗರಿನ ಉದುರಿಸ್ಕೊಂಡು ಬರ್ತಾಯಿದೆ. ಆಲ್ರೆಡಿ 1.5 ದಸ್ತ ಕಂಪ್ಲೀಟ್ ಆಗಿದೆ. ನೀವು ಅಕ್ಕಿ ಇಸ್ಕೊಂಡು ರೆಡಿ ಮಾಡೋ ಅಷ್ಟೆಲ್ಲ ಆ ಗರಿಗಳು ಬಂದುಬಿಟ್ಟಿರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಸಖತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಆಗಲೇ ಹೇಳಿದ್ದೀನಿ ಫುಲ್ಲು ಬ್ಲೂ ಶೇಡ್ ಇರುತ್ತೆ ಅಂತ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ಫುಲ್ಲು ಬ್ಲೂ ಶೇಡ್ ಇರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಕಣ್ಣು ಬಂದ್ಬಿಟ್ಟು ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಇದು ಒಂದು ಸೈಡ್ ಕಣ್ಣು, ಇದು ಇನ್ನೊಂದು ಸೈಡ್ ಕಣ್ಣು. ಇಲ್ಲಿ ನೋಡ್ಬೋದು ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಪಿಲಾಂಕ ಅಲ್ಲಿ ಗಟ್ಟಿ ಹಳದಿ ಬಣ್ಣ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ ಚೆನ್ನಾಗಿರುತ್ತೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಸೂಪರ್ ಆಗಿರುತ್ತೆ. ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಕ್ಲಾಸ್ ಆಗಿರುತ್ತೆ. ಇವಾಗ ಹಾರಿಸ್ಕೊಳ್ಳೋಕ್ಕೂ ತುಂಬ ಒಳ್ಳೆ ಅಕ್ಕಿ. ಹಾರಿಸಿ ರಿಸಲ್ಟ್ ನೋಡಿ ಆಮೇಲೆ ನೀವು ಲೈನ್ ಮಾಡಿ. ಟೂರ್ನಮೆಂಟ್ಗೆ ಒಂದು 5 ಗಂಟೆ ಆಡಿಸಿ ನಾನೇ ಇದಕ್ಕೆ ಹೆಣ್ಣು ಕೊಡ್ತೀನಿ. ಅದನ್ನೇ ಜೊತೆ ಮಾಡಿ ಜಾತಿ ಮಾಡ್ಕೊಳ್ಳಿ. ರಿಂಗ್ ನಂಬರ್ 3201. ಇದು HMT ರೇಗ್ದಾರಲ್ಲಿ 1.5 ದಸ್ತದ ಗಂಡು. ಮತ್ತು ಇನ್ನೊಂದೇನೆಂದರೆ ಈ ಲೈನು HMT, ಈ ಲೈನ್ ಆನೆಕಲ್ಲು, ಈ ಲೈನ್ ಇನ್ನೊಂದು ಅಂದ್ಬಿಟ್ಟು ಯಾವ ಅಕ್ಕಿಗೂ ಬೇರೆ ಬೇರೆ ರೀತಿಯಲ್ಲಿ ಪ್ರೈಸ್ ಹೇಳ್ತಾ ಇಲ್ಲ. ಯಾವ ಅಕ್ಕಿ ಇಸ್ಕೊಂಡ್ರೂ ಒಂದೇ ರೇಟ್ ಹೇಳ್ತಾರದು. ಯಾಕಂದರೆ ನಮ್ಮ ಅಕ್ಕಿಗಳು ಯಾವ ಬಣ್ಣಲ್ಲಿರಲಿ, ಯಾವ ಜಾತಿಯಲ್ಲಿರಲಿ, ಹಕ್ಕಿ ಪರ್ಫಾರ್ಮೆನ್ಸ್ ಇರೋದಕ್ಕೆ ನಾವು ಸಾಕ್ತಾ ಇರೋದು. ಯಾಕಂದರೆ ಒಳ್ಳೆ ಟೈಮ್ ಮಾಡಿರೋ ಅಕ್ಕಿಗಳನ್ನೇ ನಾವು ಜೊತೆಗಳು ಮಾಡಿ ಅದಲ್ಲಿ ಏನು ಪಟ್ಟಗಳು ಮಾಡಿಸ್ತೀವಿ, ಆ ಪಟ್ಟನ ನಿಮ್ಮ ತನಕ ತಲುಪಿಸ್ತೀವಿ. ಪ್ರತಿಯೊಂದು ಅಕ್ಕಿನೂ ಜಾತಿಗಳು ಬಗ್ಗೆ ಬಿಟ್ಟರೆ ಆಡೋ ಟೈಮು ಎಲ್ಲ ಅಕ್ಕಿಗಳೂ ಚೆನ್ನಾಗಿರುತ್ತೆ. ಇದು HMTಯಲ್ಲಿ ಪೂಟ್ ಮಾಡಿಸಿರೋ ಅಕ್ಕಿ, ಒರಿಜಿನಲ್ ಅಲ್ಲ. ಒರಿಜಿನಲ್ ಅಕ್ಕಿ ಇದ್ದರೆ ಚೋಂಚಿ ಇಷ್ಟುದ್ದ ಬರೋದೇ ಇಲ್ಲ ಒರಿಜಿನಲಲ್ಲಿ.
ಚೋಂಚ್ಗಳು ತುಂಬ ಗಿಡ್ಡಿ ಬರುತ್ತೆ, ಲೆಂತು ಅಷ್ಟೇ ಫುಲ್ ಗಿಡ್ಡಿ ಬರುತ್ತೆ. ಇದು ಪೂಟ್ ಮಾಡಿಸಿರೋ ಅಕ್ಕಿ. ತುಂಬ ಜನ ಅನ್ಕೊತೀರಾ ಏನಿದು HMT ತೋರಿಸ್ಬಿಟ್ಟು ಪೂಟ್ ಅಂತ ಹೇಳ್ತಾ ಇದೀವಿ ಅಂತ. ಇರೋದನ್ನ ಇರೋಂಗೆ ಹೇಳ್ಬಿಡ್ತೀವಿ. ಇದು HMTಯಲ್ಲಿ ಪೂಟ್ ಮಾಡಿಸಿರೋದು. ನಮ್ಮ ಸಬ್ಜಾ ಲೈನ್ಗೂ HMT ಲೈನ್ಗೂ ಪೂಟ್ ಮಾಡಿಸಿರೋದಕ್ಕೆ ಅಕ್ಕಿ ಹಿಂಗೆ ಬಂದಿರೋದು. ಇದು ಕ್ವಾಲಿಟೀಸ್ ಚೆನ್ನಾಗಿದೆ, ಕಂಡೀಷನ್ ಚೆನ್ನಾಗಿದೆ. ಏನಂದರೆ ಈ ಅಕ್ಕಿ ಇವಾಗ ಸ್ವಲ್ಪ ತೂಕ ಜಾಸ್ತಿ ಇದೆ, ತೂಕ ಕಮ್ಮಿ ಮಾಡ್ಕೊಳ್ಳಿ. ಮತ್ತು ರಿಕವರಿ ಬಂದ್ಬಿಟ್ಟು ಬೇಗ ಆಗುತ್ತೆ. ಇದು ಅಕ್ಕಿ ಎಷ್ಟೇ ಟೈಮ್ ಮಾಡಲಿ, ಲಾಂಗ್ ಟೈಮ್ ಮಾಡೋಣ ಅಷ್ಟೇ ರಿಕವರಿ ಬೇಗ ಆಗುತ್ತೆ. ಒಂದು ದಿನ ಇಲ್ಲ 2 ದಿನದಲ್ಲಿ ಅಷ್ಟೆಲ್ಲ ರಿಕವರಿ ಬೇಗ ಆಗ್ಬಿಡುತ್ತೆ. ಆದಮೇಲೆ ಒಂದೊಂದು ಅಕ್ಕಿಗಳು ತುಂಬ ಮೂಳೆ ಬಿಟ್ಬಿಡುತ್ತೆ, ರಿಕವರಿ ಆಗೋಲ್ಲ. ಈ ಲೈನಲ್ಲಿ ಬಂದ್ಬಿಟ್ಟು ಬೇಗ ರಿಕವರಿ ಆಗುತ್ತೆ. ಯಾಕಂದರೆ ನಮ್ಮದು ಸಬ್ಜಾ ಲೈನ್ಗಳೇನಿದೆ ಅದರಲ್ಲಿ ರಿಕವರಿ ಕೆಪಾಸಿಟಿ ಬಂದ್ಬಿಟ್ಟು ಜಾಸ್ತಿ ಇದೆ ಮತ್ತು ಬೇಗ ಆಗುತ್ತೆ. ಅದಕ್ಕೋಸ್ಕರ ಇದು ಅಷ್ಟೇ, ಈ ಗಂಡು ಅಷ್ಟೇ ಇವಾಗ ಏನಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಬೇಗ ರಿಕವರಿ ಆಗುತ್ತೆ. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಫುಲ್ ಚಿಡಿಯಾಗಿರುತ್ತೆ. ನೋಡ್ಬೋದು ಇಲ್ಲಿ ಅಗ್ಲ ಎದೆ, ಆಚೆ ಪಕಟ, ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಎದೆನ ಮುಂದೆ ಇಟ್ಕೊಂಡು ನಡೆಯುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ತಲೆನೂ ನೋಡ್ಬೋದು ಹಳೇ ಲೈನ್ ಕೊಳ್ತಾರ ಅಗ್ಲ ತಲೆ ನೋಡ್ಬೋದು. ಇಲ್ಲಿ ಅಗ್ಲ ತಲೆ, ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಕ್ಕತ್ತಾಗಿದೆ. ಇದು ಒಂಥರ ಕಣ್ಣು ಬಂದ್ಬಿಟ್ಟು ಒಂಥರ ಸಿಲ್ವರ್ ಕಣ್ಣಲ್ಲಿರುತ್ತೆ. ಆದರೆ ವಯಸ್ಸಾದ್ಮೇಲೆ ಹೆವಿ ಒಡ್ಕಲ್ಗೆ ಟರ್ನ್ ಆಗುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಕ್ಕಿನ ಟೂರ್ನಮೆಂಟ್ಗೆ ಆರಿಸಿ 5 ಅವರ್ ಆರಿಸಿ ಟೂರ್ನಮೆಂಟ್ಗೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಕ್ವಾಲಿಟೀಸ್ ನೋಡ್ಬೋದು ಸೂಪರ್ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ HMTಯಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೈಲು, ಯು ಶೇಪ್ ಬಾಲ ಇವೆಲ್ಲ ಸಕ್ಕತ್ತಾಗಿ ಬಂದಿದೆ. ಚುಪ್ ತಿರಿ, ಉದ್ದಾ ತಿರಿ ನೋಡ್ಬೋದು. ತಿರಿಗಳು ಚುಪ್ ತಿರಿ, ಉದ್ದಾ ತಿರಿ ಇದೆ. ವೈಬ್ರೇಷನು ಮೀಡಿಯಮ್ ವೈಬ್ರೇಷನ್ ಇರುತ್ತೆ ನೋಡ್ಬೋದು. 2 ಸೈಡು ತಿರಿ ಫುಲ್ ಇದೆ. ರೆಡಿಯಾಗಿ ಹಾರ್ತಾರೋ ಅಕ್ಕಿ 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು, ಚಿಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ಆಗಲೇ ಹೇಳಿದ್ದೀನಿ ಒಂಥರ ಸಿಲ್ವರ್ ಶೇಡ್ ಕಣ್ಣಲ್ಲಿರುತ್ತೆ ಅಂತ. ಇದು ಹಾಲು ಕಣ್ಣು ಅಲ್ಲ, ಬಿಳೆ ಕಣ್ಣು ಅಲ್ಲ, ಸಿಲ್ವರ್ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. HMT ಇದೇನು ಕಾರ್ಬನ್ ಶೇಡ್ ಇದೆ, ಆ ಕಾರ್ಬನ್ ಶೇಡು ಅಗ್ಲ ಇದೆ. ಒರಿಜಿನಲ್ HMTಗಳಿಗೆ ಹೆಂಗೆ ಈ ಕಾರ್ಬನ್ ಶೇಡ್ ಅಗ್ಲ ಬರುತ್ತೆ ಆ ಕ್ವಾಲಿಟಿಲಿದೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಕಣ್ಣು ಪೂರ್ತಿ ನೋಡ್ಬೋದು ಕ್ರ್ಯಾಕ್ಸು ಒಡಕಲು ತುಂಬಿಕೊಂಡಿರುತ್ತೆ. ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಿನ ಕ್ವಾಲಿಟೀಸ್ ಚೇಂಜ್ ಆಗುತ್ತೆ. ಕ್ರ್ಯಾಕ್ಸು ಒಡಕಲು ಅನ್ನೋದು ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟು ಫ್ಯೂಚರಲ್ಲಿ ವಯಸ್ಸಾಗ್ತಿರಂಗೆ ಫುಲ್ಲು ಒಡಕಲ್ ಕಣ್ಣಿಗೆ ಟರ್ನ್ ಆಗ್ಬಿಡುತ್ತೆ ಈ ಗಂಡು. ರಿಂಗ್ ನಂಬರ್ 3396 ಫ್ರೆಂಡ್ಸ್. ಇದು ಆನೇಕಲ್ ರೆಕ್ಟರಲ್ಲಿ ಗಂಡು. ಹೆವಿ ಪಲ್ಲ ಹೋದರೆ 40 ನಿಮಿಷ 45 ನಿಮಿಷ ಹಿಂಗೆ ಹೋಗುತ್ತೆ. ಊರು ತುಂಬ ಅಕ್ಕಿ ಎಲ್ಲೆಲ್ಲಿ ಆಡಬೇಕೋ ಎಲ್ಲ ಆ ಕಡೆ ಆಡ್ಕೊಂಬರುತ್ತೆ. ಮನೆ ಮೇಲೆ ಬಂದಾಗ ಮೀಡಿಯಮ್ ಕೈ ಇರುತ್ತೆ. ಅಕ್ಕಿ ಸ್ವಲ್ಪ ಮುಂದಕ್ಕೆ ಹೋದಂಗೆ ಫುಲ್ಲು ಮೇಲ್ಕೈ ಆಗ್ಬಿಡುತ್ತೆ. ಹೆವಿ ಪಲ್ಲ ಆಗುತ್ತೆ. 40-45 ನಿಮಿಷ ಹಿಂಗೆ ಪಲ್ಲ ಆಗುತ್ತೆ. ಬಾಲ ಎಲ್ಲ ಕಿತ್ಬಿಟ್ಟಿದ್ದೀವಿ. ಬಾಲ ಬಂದಿದ್ದರೆ ಇವಾಗ ಬಾಲ ಇದ್ದಿರೆ ಸಕ್ಕತ್ತಾಗಿರೋ ಶೇಪು. ಬಾಲ ಕಿತ್ತಿರೋದಕ್ಕೆ ಆ ಶೇಪ್ ಗೊತ್ತಾಗಲ್ಲ, ಯಾಕಂದರೆ ಬಾಲ ಆಲ್ಮೋಸ್ಟ್ ಎಲ್ಲ ಫುಲ್ ಕಿತ್ತಾಕ್ಬಿಟ್ಟಿದ್ದೀವಿ. ಆದರೂ ನೋಡ್ಬೋದು ಅರ್ಧ ಮೈಯಲ್ಲೂ ಅಕ್ಕಿ ಸೈಜ್ ನೋಡ್ಬೋದು ಡಬಲ್ ಸೈಜ್ ಇರುತ್ತೆ. ಆಚೆ ಪಕಟ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಫುಲ್ಲು ಟೈಪ್ ಕುತ್ತಿಗೆ ಚಡಿ ಶೇಪಲ್ಲಿರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಬಣ್ಣನೂ ನೋಡ್ಬೋದು ಗಟ್ಟಿ ರೇಗ್ದಾರ್ ಬಣ್ಣ ಇರುತ್ತೆ. 2-3 ಬಾಜಿ. ಅಕ್ಕಿ ಆಟ ಸಕ್ಕತ್ತಾಗಿದೆ. ಈ ವರ್ಷ ಬಿಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಅಕ್ಕಿ. ಯಾರೇ ಇಸ್ಕೊಂಡ್ರೂ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು ಈ ಅಕ್ಕಿನ. ಯಾಕಂದರೆ ಟೈಮಿಂಗ್ ಇದು ಜಾಸ್ತಿ ಆಡಿದೆ. ಟೂರ್ನಮೆಂಟಿಗೆ ಬಿಡಿ, ದಯವಿಟ್ಟು ಯಾರೇ ಇಸ್ಕೊಂಡ್ರೂ ಟೂರ್ನಮೆಂಟಿಗೆ ಆಡಿಸ್ಬಿಟ್ಟು ಗಿಫ್ಟು ನಮ್ಮ ಕಡೆಯಿಂದ ನೀವು ಗಿಫ್ಟನ್ನ ಪಡೀರಿ. 5 ಅವರ್ ಆಡಿಸಿ ಟೂರ್ನಮೆಂಟ್ಗೆ, ಜಾಸ್ತಿ ಏನು ನಾನು ಹೇಳಲ್ಲ. 5 ಅವರ್ ಆಡಿಸಿ ಅದ್ಮೇಲೆ ಎಷ್ಟೊತ್ತು ಆರಿಸಿದ್ರು ನೀವು 5 ಗಂಟೆ ಮೇಲೆ ಎಷ್ಟೊತ್ತರ ಅಕ್ಕಿ ಟೂರ್ನಮೆಂಟ್ಗೆ ಆಡಲಿ. ಅಕ್ಕಿ ಭರ್ತಿ ಮಾಡಬೇಕು. ಟೂರ್ನಮೆಂಟ್ದು ಸ್ಲಿಪ್ಪಲ್ಲಿ ಡೀಟೇಲ್ ಇರಬೇಕು ಇಷ್ಟೊತ್ತು ಆಡಿದೆ ಅಂತ. ಗಿಫ್ಟ್ ಕೊಡ್ತೀನಿ. ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕೆ ಒಂದು ಹೆಣ್ಣ ಗಿಫ್ಟ್ ಕೊಡ್ತೀನಿ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು. ಮತ್ತು ಇವಾಗ ನಾನು ಏನು 3000 ಅಂತ ಇದ್ದೀನಿ ಒಂದೊಂದು ಅಕ್ಕಿಗೆ. ನೀವು ಅದೇ ಒಂದು ಗಿಫ್ಟ್ ಪಡೆದುಬಿಟ್ರೆ, ಅಕ್ಕಿನ ಟೂರ್ನಮೆಂಟಿಗೆ ಬಿಟ್ಟು ನೀವು ಗಿಫ್ಟ್ ಎತ್ಕೊಂಡ್ರೆ 3000 ರೂಪಾಯಿಗೆ 2 ಅಕ್ಕಿ ಸಿಗ್ದಂಗೆ ಆಗುತ್ತೆ ನಿಮಗೆ. ಈ ಒಂದು ಅಕ್ಕಿಗೆ 3000 ಬೆಲೆ ಕೊಟ್ಟು ಇಸ್ಕೊಂಡಿರ್ತೀರ. ನಮ್ಮ ಕಡೆಯಿಂದ ಏನು ಇವಾಗ ಈ ಅಕ್ಕಿಗಳಿಗೆ ಮ್ಯಾಚ್ ಮಾಡೋಕ್ಕೆ ಒಂದು ಅಕ್ಕಿ ಕೊಡ್ತೀವಿ.
2 ಅಕ್ಕಿನೂ ಸೇರಿಸಿದ್ರೆ ನಿಮ್ಮ ಖರ್ಚು ಬಂದ್ಬಿಟ್ಟು 3,000ನೇ. ಆವಾಗ ನಿಮ್ಮ ಲೆಕ್ಕ ಬಂದ್ಬಿಟ್ಟು ಬೆಲೆ ಬಂದ್ಬಿಟ್ಟು ಆವಾಗ 1,500 ಬೀಳುತ್ತೆ ನಿಮ್ಗೆ ಅಷ್ಟೇ. ಅಕ್ಕಿ ಟೂರ್ನಮೆಂಟ್ಗೆ ಆರಿಸಿದ್ರೆ 2 ಅಕ್ಕಿ ಏನು ಪಡಿತೀರಾ ಅದರಿಂದ ನಿಮಗೆ ಈ ಅಕ್ಕಿ ರೇಟ್ ಬಂದ್ಬಿಟ್ಟು 1,500 ಬರುತ್ತೆ. ಗಿಫ್ಟ್ ಏನು ಕೊಡ್ತೀವಿ ಅದನ್ನ 1,500 ಅಂತ ಲೆಕ್ಕ ಹಾಕೊಂಡ್ರೆ ನಿಮ್ಮ ಖರ್ಚು ಬಂದ್ಬಿಟ್ಟು 3,000 ಇರುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಏನಕ್ಕೆ ನಾವು ಗಿಫ್ಟ್ ಕೊಡೋದು ಅಂದರೆ ಆ ಗಿಫ್ಟ್ ಕೊಡ್ತೀವಿ ಅಂದ್ಬಿಟ್ಟು ತುಂಬ ಜನ ಟೂರ್ನಮೆಂಟ್ಗೆ ಆರಿಸ್ತಾರೆ. ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಹೌದು, ನಮ್ಮ ಅಕ್ಕಿ ಇಂಥ ಊರಲ್ಲಿ ಆಡ್ತು, ಇಷ್ಟೊತ್ತು ಟೈಮ್ ಆಡ್ತು, ಟೂರ್ನಮೆಂಟ್ಗೆ ಒಂದು ಒಳ್ಳೆ ಹೆಸರು ಮಾಡ್ತು ಅಂದ್ಬಿಟ್ಟು ನಮಗೂ ಖುಷಿ ಇರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫುಲ್ಲು ಟೈಪ್ ಕುತ್ತಿಗೆ, ಚಡಿ, ಶೇಪ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ ಕ್ವಾಲಿಟೀಸು. ಆನೆಕಲ್ ರೇಗ್ದಾರಲ್ಲಿ ಗಂಡು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಆನೆಕಲ್ ರೇಗ್ದಾರ ಗಂಡು ತೋರಿಸ್ತೆ. ಬಾಲ ಎಲ್ಲ ಕಿತ್ಕೊಟ್ಬಿಟ್ಟಿದ್ದೀವಿ. ಬಾಲ ಎಲ್ಲ ಆಲ್ಮೋಸ್ಟು ಚಿಕ್ಕ ಚಿಕ್ಕ ಟ್ಯೂಬ್ಗಳು ಬರ್ತಾಯಿದೆ. ಟ್ಯೂಬ್ ತಿರಿ, ಉದ್ದ ತಿರಿ ಇಲ್ಲಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ, ವೈಬ್ರೇಷನ್ ಚೆನ್ನಾಗಿದೆ. ತಿರಿಯಲ್ಲಿ ಲಾಲ್ ಕಟ್ಟು ನೋಡ್ಬೋದು, ಲಾಲ್ ಕಟ್ಟು ಚೆನ್ನಾಗಿದೆ. ಹಕ್ಕಿ 15 ದಿನದಲ್ಲೆಲ್ಲ ಹಾರಿಸ್ಕೊಳ್ಳೋದು ರೆಡಿ ಮಾಡ್ಕೊಂಬಿಡಿ. ಕರೆಕ್ಟಾಗಿ ಆ ಟೈಮಲ್ಲಿ ಬಾಲನೂ ಬಂದ್ಬಿಡುತ್ತೆ. ಕಾಲಾಗಷ್ಟಲ್ಲಿ ಟೂರ್ನಮೆಂಟ್ಗೆ ಡೈರೆಕ್ಟಾಗಿ ಬಿಡ್ಕೊಬೋದು ಈ ಅಕ್ಕಿನ. ಲೆಂತ್ ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಗಲ ಎದೆ ಸಕ್ಕತ್ತಾಗಿರುತ್ತೆ. ಆಚೆ ಪಕಡ ಚೆನ್ನಾಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗಲ ಕಣ್ಣು. ಪುತ್ಲಿನ ನೋಡ್ಬೋದು ಹೆಂಗೆ ಸಣ್ಣ ಮಾಡಿಕೊಂಡಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿದೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಸಿಲ್ವರ್ ಬ್ಲೂ ಶೇಡ್ದಿರುತ್ತೆ ಕಣ್ಣು, ಪ್ಲಸ್ ಲೈಟಾಗಿ ಏನು ಪಿಂಕಿಶ್ ಅನ್ನೋರು ಇದೆ. ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲ್ಗೆ ಟರ್ನ್ ಆಗ್ಬಿಡುತ್ತೆ. ರೆಡಿಯಾಗಿ ರೆಗ್ಯುಲರಾಗಿ ಹಾರ್ತಾರೆ ಅಕ್ಕಿ. ಇದು ಸೂಪರ್ ಆಗಿರುತ್ತೆ. ಕ್ವಾಲಿಟೀಸ್ ನೋಡ್ಬೋದು. ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಸಿಲ್ವರ್ ಬ್ಲೂ ಶೇಡ್ದಿರುತ್ತೆ. ಔಟರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನ್ನೋರು ಇದೆ, ಅವೆಲ್ಲ ಆಡಿಸ್ತಾ ಇರೋದಕ್ಕೆ ಇವಾಗ ಲೈಟಾಗಿ ಪಿಂಕಿಶ್ ಅನ್ನೋರು ಇದೆ. ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲ್ಗೆ ಟರ್ನ್ ಆಗ್ಬಿಡುತ್ತೆ. ತುಂಬ ಒಳ್ಳೆ ಗಂಡು, ಬಿಡ್ಕೊಳಕತ್ತು ಸಕ್ಕತ್ ಅಕ್ಕಿ. ರಿಂಗ್ ನಂಬರ್ 5202 ಫ್ರೆಂಡ್ಸ್. ಇದು ಗುಲ್ದಾರಲ್ಲಿ ಗಂಡು. ಬಾಲ ಎಲ್ಲ ಫುಲ್ ಕಿತ್ಬಿಟ್ಟಿದ್ದೀವಿ. ಸಕ್ಕತ್ತು ಚಡಿಯಾಗಿ ನಿಂತ್ಕೊಳುತ್ತೆ. ನೋಡ್ಬೋದು ಟೈಪ್ ಕುತ್ತಿಗೆ, ಅಗ್ಲ ಎದೆ, ಆಚೆ ಪಕಟ, ಫುಲ್ಲು ಚಡಿಯಾಗಿ ನಿಂತ್ಕೊಳುತ್ತೆ. ಏನಂದರೆ ಅನಾರಿ ಅನ್ನೋದು ಬಂದ್ಬಿಟ್ಟು ಹೆವಿ ಇರುತ್ತೆ. ಯಾಕಂದರೆ ಈ ಅಕ್ಕಿ ಹಾರ್ಸೋದು ಸ್ಟಾರ್ಟ್ ಮಾಡಿಬಿಟ್ರೆ ಕಣ್ಣಲ್ಲಿ ಅನಾರಿ ಬಂದ್ಬಿಟ್ಟು ಜಾಸ್ತಿ ಆಗ್ಬಿಡುತ್ತೆ. ಅದೇ ನೀವು ಹಾರ್ಸೋದು ನಿಲ್ಲಿಸ್ಬಿಟ್ರೆ ಫುಲ್ ಅನಾರಿ ಹೋಗ್ಬಿಟ್ಟು ಅಕ್ಕಿ ಶುದ್ಧ ಕಣ್ಣಕ್ಕೆ ಟರ್ನ್ ಆಗ್ಬಿಡುತ್ತೆ. ಇವಾಗ ಆಡಿಸ್ತಾ ಇರೋದಕ್ಕೆ ಅನಾರಿ ಹೆವಿ ಅನಾರಿ ಇದೆ. ತುಂಬ ಒಳ್ಳೆ ಟೈಮ್ ಆಡಿದೆ, ಲಾಂಗ್ ಟೈಮ್ ಚೆನ್ನಾಗಿ ಆಡಿದೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ ಪಲ್ಲಾಗಿ ಹೋದಾಗ ಅಕ್ಕಿ ಸಕ್ಕತ್ ಮೇಲ್ಕೈ ಆಗುತ್ತೆ. ಮನೆ ಮೇಲೆ ಬಂದು ಬಾಜಿ ಮಾಡಬೇಕಂದ್ರೆ ಫುಲ್ಲು ಮೀಡಿಯಮ್ ಕೈಗೆ ಬಂದ್ಬಿಡುತ್ತೆ. ಬಾಜಿ ಮಾಡಿ ಒಂದು ಸತಿ ಸೀದಾ ಅಕ್ಕಿ ಪಲ್ಲಾಗೋಯ್ತು ಅಂದರೆ ತುಂಬ ಒಳ್ಳೆ ಲಾಂಗ್ ಟೈಮ್ ಆಡಿದೆ. ಬಿಡ್ಕೊಳ್ಳಿ, ಯಾರೇ ಇಸ್ಕೊಂಡ್ರೂ ರೆಕ್ಕೆ ಹೊಡಿಯೋಕೆ ಹೋಗ್ಬಿಡಿ. ಈ ವರ್ಷ ಹಾರಿಸಿ ಟೂರ್ನಮೆಂಟ್ಗೆ ಹಾರಿಸ್ಬಿಟ್ಟು ಒಂದು ಗಿಫ್ಟ್ ಪಡ್ಕೊಳ್ಳಿ ಫಸ್ಟು. ಆಮೇಲೆ ನೀವು ನೆಕ್ಸ್ಟು ವರ್ಷಕ್ಕೆ ಜಾತಿ ಮಾಡ್ಕೊಳ್ಳಿ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಫುಲ್ಲು ಚಡಿ ಶೇಪು, ಟೈಪ್ ಕುತ್ತಿಗೆ, ಇವೆಲ್ಲ ಸೂಪರ್ ಕ್ವಾಲಿಟಿಲಿರುತ್ತೆ. ಹೆವಿ ಚಡಿ. ನೀವು ಎಷ್ಟೇ ಸತಿ ಎತ್ಬಿಟ್ರೂ ಅಕ್ಕಿ ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ. ಆಟ ಸಕ್ಕತ್ತಾಗಿದೆ. ಬಾಲ ಬರೋಷ್ಟಲ್ಲಿ ನೀವು ಮನೆ ಮೇಲೆ ಕಳ್ಳ ಮಾಡ್ಕೊಂಬಿಡ್ಬೋದು. ಡೈರೆಕ್ಟಾಗಿ ನೀವು ಸೀಲ್ಗೂ ಒಂದು 20 ದಿನದಲ್ಲೆಲ್ಲ ಸೀಲಿಗೆ ರೆಡಿ ಮಾಡ್ಕೊಬೋದು. ರೆಡಿಯಾಗಿ ಹಾರ್ತಾರೆ ಅಕ್ಕಿ. ಇದು ಟೈಮಿಂಗು ಅಷ್ಟೇ ಚೆನ್ನಾಗಿ ಟೈಮಿಂಗ್ ಮಾಡಿದೆ, ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. ಟೂರ್ನಮೆಂಟಿಗೆ ದಯವಿಟ್ಟು ಬಿಡಿ, ಹಂಗೆ ರೆಕ್ಕೆ ಹೊಡಿಯೋಕೆ ಹೋಗ್ಬೇಡಿ. ಯಾರೇ ಇಸ್ಕೊಂಡ್ರೂ ಟೂರ್ನಮೆಂಟಿಗೆ ಬಿಡಿ. ಗುಲ್ದಾರ್ ಗಂಡಿದು ಒಳ್ಳೆ ಆಟ ಇದೆ, ಒಳ್ಳೆ ರಿಸಲ್ಟ್ ಇದೆ. ಬಾಜಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ರೆ ಟೈಮಿಂಗು ಅಷ್ಟೇ ಲಾಂಗ್ ಹಾಕೊಂಡು ಹೋಗ್ಬಿಡತ್ತಿದ್ದಲ್ಲಿ. ಮತ್ತು ಇವಾಗ ತೋರಿಸ್ತಾರೆ ಅಕ್ಕಿಗಳು. ಇವತ್ತಿನ ವಿಡಿಯೋಲಿ ಯಾವುದೇ ಅಕ್ಕಿ ಇಸ್ಕೊಂಡ್ರೂ ಅಟ್ಲೀಸ್ಟ್ 2-3 ವರ್ಷ ಅಕ್ಕಿನ ಹಾರಿಸಿ. ಒಂದೇ ವರ್ಷಕ್ಕೆ ಹಾರಿಸ್ಬಿಟ್ಟು ನಿಲ್ಲಿಸ್ಬೇಡಿ. ಈ ವರ್ಷ ಹಾರಿಸ್ತೀರಾ, ಈ ವರ್ಷ ಗಿಫ್ಟ್ ಕೊಡ್ತೀನಿ. ಮುಂದಿನ ವರ್ಷ ಇದೇ ಅಕ್ಕಿ ಹಾರಿಸ್ತೀರಾ, ಇದೇ ಅಕ್ಕಿ ಗಿಫ್ಟ್ ಕೊಡ್ತೀನಿ. 1 ಟೂರ್ನಮೆಂಟ್ ಈ ವರ್ಷ ಬಿಟ್ರಾ 5 ಅವರ್ ಬಿಟ್ರಾ 1 ಟೂರ್ನಮೆಂಟ್ಗೆ 1 ಅಕ್ಕಿ ಗಿಫ್ಟ್ ಕೊಡ್ತೀನಿ. 2ನೇ ಟೂರ್ನಮೆಂಟು 5 ಅವರ್ ಬಿಟ್ರಾ 2ನೇ ಟೂರ್ನಮೆಂಟ್ಗೆ ಬೇರೆ ದಿನ ಬಿಟ್ಟಿರಬೇಕು. ಒಂದೇ ದಿನ 5 ಸೀಲ್ ಇದ್ದರೆ ಒಂದೇ ಅಕ್ಕಿ ಗಿಫ್ಟ್ ಸಿಗೋದು. ಅದೇ ನೀವು ಬೇರೆ ಬೇರೆ ದಿನ ಬೇರೆ ಬೇರೆ ಟೈಮಲ್ಲಿ ಅಕ್ಕಿನ ಬಿಡ್ಕೊಂಬನ್ನಿ. ಎಷ್ಟು ಸತಿ ಬಿಡ್ತಿರೋ ಟೂರ್ನಮೆಂಟ್ಗೆ 5 ಅವರ್ ಎಷ್ಟು ಸತಿ ಹಾರಿಸ್ತಿರೋ ಅಷ್ಟು ಗಿಫ್ಟ್ ಕೊಡ್ತೀನಿ. ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ನಮ್ಮ ಹತ್ರ ನಮ್ಮದೇನಂದರೆ ಮೇಯ್ನು ನಿಮ್ಮ ಹತ್ರ ಅಕ್ಕಿಗಳು ಆಡಬೇಕು. ನಮ್ಮ ಅಕ್ಕಿಗಳು ಹೋಗಿ ನೀವು ಒಂದು ಒಳ್ಳೆ ಹೆಸರು ಮಾಡಬೇಕು. ಪ್ಲಸ್ಸು ನಮಗೂ ಅದರಿಂದ ಒಂದು ಒಳ್ಳೆ ಹೆಸರು ಸಿಗುತ್ತೆ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಟೈಪ್ ಕುತ್ತಿಗೆ, ಅಗ್ಲ ಎದೆ, ಚಡಿ ಶೇಪು, ಕಣ್ಣು ನೋಡ್ಕೊಳ್ಳಿ ಫ್ರೆಂಡ್ಸ್, ಸೂಪರ್ ಅಗ್ಲ ಕಣ್ಣಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗುಲ್ದಾರ್ ಗಣ್ಣ
3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಗುಲ್ದಾರ್ ಗಂಟು ತೋರಿಸ್ತೆ, ಬಾಲ ಎಲ್ಲ ಕಿತ್ಕೊಟ್ಬಿಟ್ಟಿದ್ದೀವಿ. ಎಲ್ಲ ಬಾಲ ಎಲ್ಲ ಬರಬೇಕು. ಕೆಂಪು ಛಾಯ್ ನೋಡ್ಬೋದು ಸಕ್ಕತ್ತಾಗಿದೆ. ಲಾಲ್ ಕಟ್ಟು ನೋಡ್ಬೋದು, ಗರಿಗಳು ಸಕ್ಕತ್ತಾಗಿದೆ. ವೈಬ್ರೇಷನ್ ನೋಡ್ಕೊಳ್ಳಿ, ವೈಬ್ರೇಷನ್ ಸೂಪರ್ ಆಗಿರುತ್ತೆ. ನೋಡ್ಬೋದು ವೈಬ್ರೇಷನ್ ಅನ್ನೋದು ಸಕ್ಕತ್ತಾಗಿದೆ. ಲಾಲ್ ಕಟ್ಟು ಚೆನ್ನಾಗಿದೆ, ಸಕ್ಕ ದೂರ ಪರ ಬಿಟ್ಟು ಬರುತ್ತೆ. ಕ್ವಾಲಿಟೀಸ್ ನೋಡ್ಬೋದು ಸೂಪರ್ ಆಗಿದೆ. ವೈಬ್ರೇಷನ್ ಚೆನ್ನಾಗಿದೆ, ಲಾಲ್ ಕಟ್ ಚೆನ್ನಾಗಿದೆ. ಕೆಂಪು ಛಾಯ್ ನೋಡ್ಬೋದು ಸಕ್ಕತ್ತಾಗಿದೆ. ಗರಿಗಳೆಲ್ಲ ಫುಲ್ ಇದೆ. ಲೆಂತ್ ವೈಸು ಅಗ್ಲ ಇದೆ, ಆಚೆ ಪಕಟ ಚಡಿ ಶೇಪ್ ಇವೆಲ್ಲ ನೋಡಿರ್ತೀರ ಆಗಲೇ ಸೂಪರ್ ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಆಗಲೇ ಹೇಳಿದ್ದೀರಿ ಅನಾರಿ ಬೇಜನ್ ಜಾಸ್ತಿ ಮಾಡ್ಕೊಳತ್ತೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹೆವಿ ಆಗಿರುತ್ತೆ, ಡಾರ್ಕ್ ಆಗಿರುತ್ತೆ. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದು ಬಿಡೋದೆಲ್ಲ ಮಾಡತ್ತಂತ. ವೈಬ್ರೇಷನ್ ರೊಟೇಷನ್ ಸಕ್ಕತ್ತಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪಿಂಕಿಶ್ ಅನಾರಿ ಏನಿದೆ ಇದೆಲ್ಲ ಇದು ಹಾರಿಸ್ತಾ ಇರೋದಕ್ಕೆ ಅನಾರಿ ಅನ್ನೋದು ಪಿಂಕಿಶ್ ಜಾಸ್ತಿ ಕಾಣುತ್ತೆ. ಅದೇ ಹಕ್ಕಿನ ಆಡಿಸೋದು ನಿಲ್ಲಿಸ್ಬಿಟ್ಟು ಹಕ್ಕಿನ ಆಚೆ ಬಿಡೋದು ನಿಲ್ಲಿಸ್ಬಿಟ್ರೆ ಫುಲ್ಲು ಶುದ್ಧ ಕಣ್ಣಿಗೆ ಟರ್ನ್ ಆಗ್ಬಿಡುತ್ತೆ. ವಯಸ್ಸಾದ್ಮೇಲೆ ಈ ಕಣ್ಣು ಬಂದ್ಬಿಟ್ಟು ಎಲ್ಲೆಲ್ಲಿ ಪಿಂಕ್ ಅನಾರಿ ಇದೆ ಅವೆಲ್ಲ ಕಪ್ಪು ಒಡಕಿಗೆ ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ನೋಡ್ಬೋದು ಇಲ್ಲಿ ಕ್ವಾಲಿಟಿ ಒಂದು ಮಾತ್ರ ಸಕ್ಕತ್ ಕ್ವಾಲಿಟಿ ಇರುತ್ತೆ. ಗುಲ್ದಾರ್ ಗಂಡು. ರಿಂಗ್ ನಂಬರ್ 5205. ಫ್ರೆಂಡ್ಸ್ ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ. ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.